ಲಿಂಕ್ ಕಳಿಸ್ತೀರಾ? ನಮ್ಮ ಗೌರವ ಅದರಲ್ಲಿ ಬರ್ತಾ ಇದೆಯಾ? ಕಲಾವಿದರು ವೇದಿಕೆ ಬಂದು ಅವ್ರಿಗೆ ಪ್ರೋತ್ಸಾಹಿಸಬೇಕು. ಒಬ್ಬರು ಕಲಾವಿದರೊಬ್ಬರು ಪ್ರೋತ್ಸಾಹಿಸಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಒಂದು ಫಲ ಬರುತ್ತೆ ಒಂದು ಅಂತ ನಾನು ತಿಳ್ಕೊಳ್ತೇನೆ. ನಮ್ಮ ಅಮೀನಾ ಮೇಡಮ್ ಸಹಿತ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಫೋಟೋಶೂಟ್ ತಗೋಕೆ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೆಸರು ತೊಗೊಂಡು ಕೇಳಿಕ್ಕಾಗಲ್ಲ, ಕಲಾವಿದರಿಗೆ ನೀವು ಪ್ರೋತ್ಸಾಹ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ತುಂಬ ತುಂಬ ಧನ್ಯವಾದಗಳು ಎಲ್ಲ ಕಲಾವಿದರಿಗೆ. ಈಗ ನಮ್ಮ ಸುರೇಂದ್ರ ಸರ್ ಒಂದು ಕೊನೆಗೆ ಒಂದು ಹಾಡು ಹಾಡ್ತಾರೆ. ಹಾಂ, ಎಸ್, ಯೂಟ್ಯೂಬ್ ಚಾನಲ್ ಪ್ರಕಾಶ್ ಅವರು ಎಲ್ಲರ ಮನವನ್ನು ಗೆಲ್ತಕ್ಕಂಥ ಒಂದು ಪ್ರಸಿದ್ಧ ಚಾನಲ್ ಅನ್ನು ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. HRS ಪ್ರಕಾಶ್, ಹಲೋ, HRS ಚಾನಲ್ ಪ್ರಕಾಶ್ನವ್ರದ್ದು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮ ಕೇಳ್ಕೊಳ್ತೇನೆ. ಅವರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಇದೇ ವಾಟ್ಸಪ್ಪಲ್ಲಿ ಬಿಡ್ತಾರೆ. ಬಟ್ ಎಲ್ಲರೂ ತಾವೆಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಹಲೋ, ನಮಸ್ಕಾರ ಎಲ್ಲರಿಗೂ. ನೀವು ಬೆಳಗಿಂದ ಹಾಡಿರೋ ಹಾಡುಗಳೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಬರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಬಂದು ನನ್ನ ಹತ್ರ ಬಂದರೆ ನಾನು ಲಿಂಕ್ ನಿಮ್ಗೆ ಕೊಡ್ತೀನಿ. ಲಿಂಕು ನಿಮ್ಗೆ ಯೂಟ್ಯೂಬಲ್ಲಿ ಕೊಡ್ತೀನಿ, ದಯವಿಟ್ಟು ನೋಡ್ಬೋದು. ಇನ್ನು 2 ಡೇಸಲ್ಲಿ ನಿಮ್ಮದು ಸಾಂಗ್ಸ್ ಎಲ್ಲ ಬರುತ್ತೆ ಸರ್, ದಯವಿಟ್ಟು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ತುಂಬ ಧನ್ಯವಾದಗಳು ಸರ್. ಗಾನ ಗಂಧರ್ವ ಕರೋಕೆ ಗಾಯನ ಕಾರ್ಯಕ್ರಮ ಶ್ರೀಮತಿ ಕಮಲಮ್ಮ ಕಾರ್ಯಕ್ರಮದ ಆಯೋಜಕರಾಗಿದ್ದಾರೆ. ಸತತ ಪ್ರಯತ್ನದೊಂದಿಗೆ ಸುಮಾರು 1 ತಿಂಗಳಿಂದ ಅವರು ಪ್ರಯತ್ನ ಪಟ್ಟು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಆ್ಯಕ್ಚುಲಿ ತಮಗೆಲ್ಲ ಗೊತ್ತಿರಬಹುದು, ಒಂದು ಜೋರದ ಚಪ್ಪಾಳೆ ಬರಬೇಕು ನಮ್ಮ ಕಮಲಮ್ಮ ಅವರಿಗೋಸ್ಕರ. ತುಂಬ ತುಂಬ ಧನ್ಯವಾದಗಳು ಸರ್. ಕಲಾವಿದರಿಗೆ ಒಂದು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡೋಣ ಅಂತ ಹೇಳಿ. ಮತ್ತೊಬ್ಬರು ಆಪ್ತ ಸಹಾಯಕಿ ನಮ್ಮ ಕಮಲಮ್ಮವರ ಆಪ್ತ ಸಹಾಯಕಿ, ಆಪ್ತ ಮಿತ್ರ, ಸ್ನೇಹಜೀವಿ ಅಂತ ತಪ್ಪಾಗಲಾರದು ಅಮೀನಾ ಮೇಡಮ್ ಅವರಿಗೆ ಅವರಿಗೊಂದು ಸನ್ಮಾನವನ್ನು ಕೊಡೋದು ಸರ್. ಶಂಕರ್ ಸರ್ ಕೊಡಗಿನಿಂದ ಬಂದು ಬೆಂಗಳೂರಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿ ನಮ್ಮ ಕಮಲಮ್ಮರ ಮನಸ್ಸನ್ನು ಏನು ಗೆದ್ದಿದ್ದಾರೆ, ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು ಇಲ್ಲಿ. ಯಾಕಂದರೆ ಕಮಲಮ್ಮರ ಮನಸ್ಸಲ್ಲಿ ಒಂದು ಅಷ್ಟು ಸುಲಭ ಅಲ್ಲ ಯಾರಿಗೆ. ಈ ಕಾರ್ಯಕ್ರಮ ಆಯೋಜಕ ಮಾಡ್ತಕ್ಕಂಥ ನಮ್ಮ ಕಮಲಮ್ಮವರು ಅವರ ಯಾವಾಗಲೂ ಸತತ ಜೊತೆಗೆ ಒಂದು ಎಸ್ ನಮ್ಮ ಸಂತೋಷ್ ಅವ್ರು ಫೋಟೋ ಶೂಟ್ ಮಾಡ್ತಾ ಇದ್ರೆ ಅಂದ್ರೆ ಎಲ್ಲರೂ ನಿಂತ್ಕೋಬೇಕು ಸರಿಯಾಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮುಂದೆ ಗೀತೆಗಳು. ದಯವಿಟ್ಟು ಹಲೋ, ಒಂದು ವಿನಂತಿ. ಯಾರ್ಯಾರು ಫೋಟೋ ಶೂಟು ತಮ್ಮ ಕ್ಯಾಮ್ರಾದಲ್ಲಿ ತಗೋತಾ ಇದ್ರು ಅದೆಲ್ಲ ಗ್ರೂಪ್ನಲ್ಲಿ ಹಾಕಿ. ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಕೆಲವರು ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ತೆಗೆದಿರ್ತಾರೆ. ಪಾಪ ಅವ್ರಿಗೆ ಬೇಕಾಗತ್ತೆ, ನಾನು ಕೆಲವು ತೆಗೆದಿರ್ತೀನಿ, ನೀವೆಲ್ಲ ಒಂದು ತೆಗಿತಿದ್ದಾರೆ. ಎಲ್ಲ ಗ್ರೂಪ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರೂ ಅವ್ರದ್ದು ಶೇರ್ ಮಾಡ್ಕೊತಾರೆ. ದಯವಿಟ್ಟು ಆ ಕೆಲಸ ಮಾಡಿ.
ಅವ್ರು ನೋಡಿ ಇಂಥ ಪ್ಲ್ಯಾನ್ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ಗೆ ಅವ್ರು ತೊಂದರೆ ಆಗಲ್ಲ, ನೀವೆಲ್ಲ ಶೇರ್ ಮಾಡಿಬಿಟ್ರೆ ಅವರು ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ. ದಯವಿಟ್ಟು ಅವರ ಎಸ್ ಶ್ವೇತಾ ಮೇಡಮ್ ಹಾಗೂ ವಿನೋದ್ ರಾಜ್ ಅವರು ತುಂಬ ಅದ್ಭುತ ಗಾಯಕರು. ಹಾಗೆ ಒಂದು ಕರೋಕೆ ಸ್ವಲ್ಪ ಕಮಲಮ್ಮ ಮಸಾಲೆ ದೋಸೆ ಎರಡು ಮಾತ್ರ ಓಪನ್ ಮಾಡಬೇಡಿ. ಗಗನತಾರೆ ಮೆಲೋಡಿಸ್ ಅಂತ ಇರೋದು ಜೋರಾದ ಚಪ್ಪಾಳೆ ಈ ಜೋಡಿಗೆ. ಸರ್ ಒಂಚೂರು ಹಿಂದೆಯಿಂದ ತಗೊಳ್ಳಿ, ಹಿಂದಿಂದ ತಗೊಳ್ಳಿ. ಹಾಂ ಓಕೆ. ಒಂದು ಕ್ಲಾಸ್ ಹೊಡಿಬೇಕಿಲ್ಲಿ. ಏನೋ ಗಿಫ್ಟ್ ಇದೆ, ಕಮ್ಮಮ್ಮವರು ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ ನನಗೆ. ಎಸ್ ವಾವ್ 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 ಬಂತು ಬಂತು. ಅಯ್ಯೋ ವಾವ್, ಒಂದು ಜೋರದ ಚಪ್ಪಾಳೆ. ನಮಗೆ ಎಷ್ಟೋ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಾಗೋದು ಬೇಡ. ಕೃಷ್ಣ ಮತ್ತು ರಾಧೆ ಜೋಡಿ ಇದೆ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ತುಂಬ ತುಂಬ ಧನ್ಯವಾದಗಳು. ನೋಡಿ ಜೋಡಿ ಜೊತೆಗೆ ಜೋಡಿ ಗಿಫ್ಟ್ ಸಿಕ್ಬಿಟ್ಟಿದೆ ಅವರಿಗೆ. ತುಂಬ ಒಳ್ಳೆಯ ಸಂಭ್ರಮ, ತುಂಬ ಧನ್ಯವಾದಗಳು ಸರ್. ಹೀಗೆ ಮುಂದಿನ ಗೀತೆಗೆ ಹಣೆಗಳಿರ್ತದೆ, ಅವರಿಂದನೇ ಶುರು ಮಾಡಿದ್ರೆ ಒಳ್ಳೆಯದು ಕಾಣುತ್ತೆ. ವಿನೋದ್ ಹಾಗೂ ಶ್ವೇತಾ ಸರ್ ಮೇಡಮ್ ಕಡೆಯಿಂದ.